ಸರ್ಕಾರದ ಸಹಭಾಗಿತ್ವದಲ್ಲಿ ಎಲ್ಲರೂ ಕೂಡ ಫಾಲೋ பண்ணிದ್ದು ಅವ್ರು ಮುಂದೆ ಏನೆಲ್ಲ ಕೆಲಸ ಮಾಡ್ಬೋದು, ಅದಕ್ಕೆ ಸರ್ಕಾರದ ಏನೆಲ್ಲ ಸೌಲಭ್ಯಗಳು ಬರ್ಬೋದು ಎಲ್ಲವನ್ನು ಕೂಡ ಅವ್ರ ಜೊತೆ ನಿರಂತರವಾಗಿ ನಾವು ಕಾಂಟ್ಯಾಕ್ಟಲ್ಲಿ ಇಟ್ಕೊಂಡು ಅವ್ರನ್ನ ಏನು ಫಾಲೋ ಅಪ್ ಅಂತ ಏನು ಹೇಳ್ತೀವಿ ಅದನ್ನು ಖಂಡಿತ ಮಾಡ್ತಾ ಇರ್ತೀವಿ ಸರ್. ಅವ್ರು ಮುಖ್ಯವಾಗಿ ಬರೋಬರ್ಬೋದು. ಅಲ್ಲ, ತಾವು NGO ಇದ್ದೀರಿ, ತಮ್ಮ ಕಡೆ ನಾಗೇಶ ಮಕ್ಕಳೆಲ್ಲ ಸ್ವಲ್ಪ ಇದೆ ನೋಡಿ. ಗಣೇಶ ಹೇಳ್ಬೇಕಲ್ಲ ನನಗೆ. ಚನ್ನಮ್ಮ ನೀವು ಒಂದು ಸ್ವಲ್ಪ ಹಿಂದೆ ಬನ್ನಿ. ಎಲ್ಲ ಮಕ್ಕಳಿಗೆ ಚೆನ್ನಾಗಿ ವಿದ್ಯಾಭ್ಯಾಸ ಕೊಟ್ಟು ಅವ್ರ ಕೆಲಸಕ್ಕೆಲ್ಲ ಹಚ್ಚೋದಲ್ಲ ಹಾಗೆ ಮಾಡಬಾರ್ದು. ಕಲಿಸ್ಬೇಕು ನೀವು ಅಷ್ಟೇ. ಒಳ್ಳೆ ಕಡೆ ಸರ್, ಮತ್ತೆ ಇನ್ನೊಂದು ರಿಕ್ವೆಸ್ಟ್, ನಮ್ಮ AC ಸರ್ಗೆ ಕೆಲವರಿಗೆ ರೇಷನ್ ಕಾರ್ಡ್ ಅವರಿಗೆ ತಕ್ಷಣಕ್ಕೆ 30,000 ಸರ್ಕಾರದವರು ಕೊಡ್ತಾರೆ. ಮತ್ತೆ ಆಮೇಲೆ ಏನು ತಲಾ ಒಬ್ಬರಿಗೆ 30,000 ಕೊಡ್ತೇವೆ. ಆಮೇಲೆ ಅವರಿಗೆ ಈ ಕೇಸಿನಲ್ಲಿ ಕನ್ವಿಕ್ಷನ್ ಆದ ನಂತರ ಪ್ರತಿಯೊಬ್ಬನಿಗೆ 2 ಲಕ್ಷ ಕೂಡ ಸರ್ಕಾರದಿಂದ ಕೊಡಬೇಕು ಅಂತ ಗೈಡ್ಲೈನ್ಸ್ ಕೂಡ ಸರ್ವೋಚ್ಚ ನ್ಯಾಯಾಲಯದ ಕೆಲವೊಂದು ತೀರ್ಪುಗಳಲ್ಲಿ ಗೈಡ್ಲೈನ್ಸ್ ಮಾರ್ಗಸೂಚಿಗಳನ್ನು ಕೂಡ ಕೊಟ್ಟಿದ್ದಾರೆ. ಅಂತೆಯೇ ಅದೆಲ್ಲ ಕೂಡ ಅವರಿಗೆ ಕೊಡಲಾಗ್ತದೆ. ನೀವು ಬಿಡ್ತೀರಿ ಅವರಿಗೆ ಮುಂದಕ್ಕೆ ಉದ್ಯೋಗ ಏನು ಅಲ್ಲಿಂದ ಇವರು ನಮ್ಮ NGO ಪ್ಲಸ್ ಅಲ್ಲಿ ನಮ್ಮ ಜಿಲ್ಲಾ ಪಂಚಾಯತ್ ಇರುತ್ತೆ, ಅಲ್ಲಿಂದ ಅವರಿಗೆ ಮಾನಿಟರ್ ಏನು ರೆಸ್ಕ್ಯೂ ಆಪರೇಷನ್ಗೆ ಒಂದು ಪ್ರಮಾಣ ಪತ್ರ ಕೂಡ ಬಂದಿದ್ದು ಬಾಗಿಲಿಗೆ ಬಂದಿರುತ್ತೆ. ಅವರಿಗೆ ನಾನು ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸ್ತೇನೆ. ಮತ್ತು ಇದಕ್ಕೆ ಮುಂದಿರುವ AC ಸಾಹೇಬರು ಮತ್ತು ತಹಸೀಲ್ದಾರ್ ಅವರು, ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ನಮ್ಮ ಮುನ್ಸಿಪಲ್ ಎಲ್ಲ ನ್ಯಾಯಾಧೀಶರು ಮತ್ತು ಮಹಿಳೆ ಸಂಸ್ಥೆ ಮತ್ತು IJL ಸಂಸ್ಥೆ ಎಲ್ಲರಿಗೂ ಸ್ವಾಗತ ಬಯಸ್ತೇನೆ. ಈ ದಿನ ಮೇಡಮ್ ಅವರು ತಮ್ಮ ಒತ್ತಡದ ಕಾರ್ಯ ಇದು ಕೂಡ ಇವತ್ತು ಒಂದು ರಿಲೀಸ್ ಸರ್ಟಿಫಿಕೇಟ್ ಮಾನಿಟರಿ ಒಂದು ಏನೋ ಒಂದು ಫಾರ್ಮೆಟ್ ಇದೆ, ಅದನ್ನು ಎಲ್ಲ ಒಂದು ಸಂತ್ರಸ್ತರಿಗೆ ನೀಡಬೇಕಂತೇಳಿ ಈ ಸಂದರ್ಭದಲ್ಲಿ ಕೋರಿಕೊಳ್ತೇನೆ.